ಇವಳಿಗೆ ಬುದ್ಧಿ ಕಲಿಸ್ಬೇಕಂತಂದ್ರೆ ಅವ್ರು ಇಲ್ಲಿಗೆ ಬರಲೇಬೇಕು ಕಣ ಗೀತಕ್ಕ. ಇಲ್ಲಿಗೆ ಬಂದ್ರೇನೆ ರೀತನ್ ತಗೋನು ಗೊಂಬೆಲನ್ ತಗೋ ಮಾತಾಡೋಣ ಬಾ. ಮಾತಾಡ್ಬಿಟ್ಟು ಇಬ್ಬರೊಳಗೂ ಹೇಳಾನ. ಅವ್ರು ಯಾರು ಅವ್ರ ಹೆಂಡ್ತಿ ಕರಸ್ರಿ ಅಂತ ಹೇಳಾನ. ಮತ್ತೆ ಅವಳಿಗೆ ಬುದ್ಧಿ ಬರ್ಬೇಕಂದ್ರೆ ನನಗೆ ಹೇಳಪ್ಪ, ನಮ್ಮ ಅಣ್ಣಯ್ಯರಿಗೆ ಹೇಳ್ದಂಗೆ ಕೇಳ್ಕೊಂಡು, ಅಣ್ಣಯ್ಯರಿಗೆ ಮರ್ಯಾದೆ ತೆಗಿಬಾರ್ದು, ನಮ್ಮ ಅಣ್ಣಯ್ಯರು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ, ನಮ್ಮ ಅತ್ತಿಯರ್ಗೂ ಎಲ್ಲರಿಗೂ ಬೆಲೆ ಗೌರವ ಕೊಡಬೇಕು ಅಂಬದು ಗೊತ್ತಾಗಬೇಕು. ಯಾರು ಆಗಲ್ಲ, ಕೆಟ್ಟು ಬಂದರೆ ಯಾರು ಆಗ್ಬೇಕು ಅವರೇ ಆಗಬೇಕು, ಯಾರು ಬೇಡ ನನ್ನ ಪಾಡಿಗೆ ನಾನು ಆರಾಮಾಗಿರ್ತೀನಿ ಅಂತ ಓದ್ಲಲ್ಲ. ಇವಾಗ ಹಿಂಗೆಲ್ಲ ಆದಮೇಲೆ ಯಾಕೆ ಅಣ್ಣ ಇರಬೇಕು, ಯಾಕೆ ಅತ್ತಿಗೆ ಇರಬೇಕು ಅಂತ ಗೊತ್ತಾಗ್ಬೇಕು ಅವಳಿಗೆ. ರೀತಾ ರೀತಾ ಗೊಂಬೆಲಾ. ಬರ್ರಿ ಗೀತಕ್ಕ, ಶಾರದಕ್ಕ, ಏನು ಅಪರೂಪಕ್ಕೆ ನಮ್ಮ ಮನೆ ಕಡೆ ಬಂದ್ರಿ? ಬನ್ನಿ. ಏನಿಲ್ಲ ರೀತಾ, ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಗೊಂಬೆಲ್ಲ ನೆನ್ನೆ ಸ್ಯಾತ ಹೇಳಿತ್ತಾ, ಅದಕ್ಕೇನೆ ನಾವೇನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಮನೆಗೆ ಬಂದೆ ಮಾತಾಡೋಣ ಅಂತೇಳಿ ಸೀದಾ ನಿಮ್ಮ ಮನೆ ತಕ್ಕೆ ಬಂದ್ವಿ. ಕುತ್ಕೊಳ್ರಕ್ಕ, ಕುತ್ಕೊಳ್ರಿ. ಏನಮ್ಮ ಬರ್ರಿ ಉಣ್ ಬರ್ರಿ. ಅಪರೂಪಕ್ಕೆ ಬಂದೇ ಇದ್ರ ಎಳ ತಿಂಡಿ ತಿನ್ಕೊಂಡು ಬಂದ್ವಿ, ಏನಮ್ಮ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದ್ವಿ ಕಣ್ಲಲ್ ತಕಯ್ಯ. ಹೌದೇನು? ಏನಮ್ಮ ಅಂತದ್ದು ಏನು ಮಾತಾಡಬೇಕು? ಅದೇ ಗೊಂಬೆಲ್ಲ ನೆನ್ನೆ ಹೇಳ್ದಳ ನೀನು, ಅದೇ ಸಣ್ಣ ಪಣ್ಣ ಇಲ್ಲಿ ಮದುವೆ ಆಗೈತೆ, ಅಲ್ಲೇ ಅಲ್ಲೂ ಮದುವೆ ಆಗೈತೆ, ಯಾರ ಕಲವತಕಯ್ಯ ಕಲಕಯ್ಯ ಅಂತ ಹೇಳ್ದಲ್ಲ, ಅದಕ್ಕೇನೆ ಅಕ್ಕ ನಿಲ್ಗೊಂದು ಸ್ವಲ್ಪ ಕರೆಸ್ತೀಯ. ಏನು ನಿಮ್ಮೂರೇನಾ ಏನು ಬೇರೆ ಏನೋ ನಮ್ಮ ಪಕ್ಕದಾಗೆಲ್ಲನ ಐತಾ? ನಿಮ್ಮೂರೇನಾ? ನಮ್ಮೂರೇನೇನೆ. ಆ ಅಕ್ಕಂದು ತವ್ರ ಮನೆಗೆ ಐತೆ ಅಕ್ಕಯ್ಯ. ಇವ್ರು ಅಲ್ಲಿ ಮನೆ ಇಲ್ಲ, ಇವ್ರ ಊರಾಗೆ ಅಂತ ಹೇಳಿ ಅಲ್ಲೇ ನೀ ಪಾಪ ಅಕ್ಕಯ್ಯ ಕಲವಕ್ಕಯ್ಯ ಒಂದೇ ಮಗಳು. ಅದಕ್ಕೆ ಆ ಅಕ್ಕಯ್ಯ ಅಲ್ಲಿ ಯಾರ ಅಮ್ಮಯ್ಯ ಮನೆಗೆ ಬಂದೈತ್ತು. ಇವನು ಹಿಂಗೆ ಕೊಡ್ದಿಂಗೆ ಮಾಡೋಣ, ಅದಕ್ಕೇನೆ ಸವಸನೆ ಬೇಡ ಅಂತ ಹೇಳಿ ಕೈ ಬಿಟ್ಟಾಗ ಸುಮ್ಮನೆ ಆಯ್ತು. ಅವ್ನು ದುಡಿಯೋದು ಬೇಡ, ಅವ್ನು ದುಡ್ಡು ಬೇಡ, ಅವ್ನು ಕುಡ್ದು ಹಾಳಾಗೋದು ಬೇಡ ಅಂತ ಹೇಳಿ ಸುಮ್ಮನಾಗೈತಿ. ಕುಡ್ದು ಕೊಚ್ಚೆ ಎಲ್ಲ ಉಲ್ಡಾಡ್ಕೊಂಬರೋನು. ಅದಕ್ಕೇನೆ ಇವಕ್ಕಯ್ಯ ಬಿಟ್ಟು ಅಲ್ಲಿ 2 ವರ್ಷ ಆಯ್ತು ಬಿಟ್ಟು. ಯಾರು ಗೊಂಬೆಲ್ಲ ಇವ್ರಿಗೆ ಹೆಂಗೆ ಸಂಬಂಧ? ಯಮೋ ಅದೇ ಅವರು ವಜ್ಜಿರ ಸಣ್ಣಿಂಗ ಅಜ್ಜಿರ ಕಲಕೈಯಲ್ಲಿ ಕಲಕೈನ ಮದುವೆಗಿಲ್ವಿ ಅದೇನಮ್ಮ ಒಣ್ಣೆ ಸಣ್ಣಪಣ ಎಂತಿತ್ತಲ್ಲ, ಸಣ್ಣಣೆ ಎಂತಂತಿದ್ವಲ್ಲ ಕುಡಿಯೋದಲ್ಲ ಒಣ್ಣೆಯ, ಅದೇ ಕಲವತಕಯ್ಯ. ಕುರಿ ಹೊಡ್ಕೊಂಡು ಹೋಗ್ಬೇಕಾರಗಳಮ್ಮ ಅಲ್ಲಿ ಹೊಲ್ದಾಗಿಲ್ವಿ ಅವ್ರ ಮನೆ. ಅವಲ್ಲ ಊರಾಗೂ ಅಲ್ಲ ಹೊಲ್ದಾಗೂ ಅಲ್ಲ ಅಮ್ಮಂಗೆ ಐತಲ್ಲ, ಅಲ್ಲಿ ಒಂದು ಈಟು ಅಲ್ಲಿ ರಪ್ಪ ಅಮ್ಮಂಗೆ ಮಾಡ್ಕೊಂಡಾರಲ್ಲ ಅವರು, ಆಗ ಅಲ್ಲಿ ಐತಲ್ಲ ಅವ್ರ ಮನೆ ಅವ್ರದ್ದು, ಅದೇ ಕಲಾಕಯ್ಯ ಅಂತ. ಗೊತ್ತಾತು. ಕಲಮ್ಮ ಸಣ್ಣಿನಂಗ ಕೈನ ಮಗಳು. ಗೊತ್ತಾತು. ಅವ್ರಿಗೆ ಹೆಂಗೆ ಸಂಬಂಧ ಇವರು? ಅಣ್ಣಯ್ಯ ಇಲ್ಲೋಡು ಬಿಟ್ಟು ಬಂದು ಅದೇನೆ ಟೌನ್ನಾಗ ಒಂದು ಮನೆ ಮಾಡ್ಕೊಂಡು, ಯಾವನ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ದುಡ್ದು ಪೊರೆ ಕುಡಿಯೋದು ತಿಂಬೋದು ಹಿಂಗೆ ಮಾಡ್ಕೊಂಡು ಇತ್ತು. ಯಾರು ಹೇಳೋರು ಕೇಳೋರಿಲ್ಲ ಅಂತ. ಹೆಂಗು ಇವಾಗ ಅಕ್ಕಯ್ಯ ಮಾತಾಡಿಸ್ದಂಗಾತ, ಒಕ್ಕೈಲಿ ಬಿಡ್ಕೊಂಬಂಗಾತ, ಹೋದ್ರೂ ಬಿಡ್ಕೊಂಬಲಿಲ್ಲ ಒಕ್ಕಯ್ಯ. ಅದಕ್ಕೇನೆ ಇವಾಗ ಇಲ್ಲಿ ಇವ್ರನ್ನ ಅದನ್ನ ಸುಳ್ಳು ಹೇಳಿ ಇಂಜಿನಿಯರ್ ಅಂತ ಹೇಳಿ ಮದುವೆ ಆಗೈತಿ ಅಕ್ಕೇನಿ. ಅವಳು ನನ್ನ ಗಂಡ ಇಂಜಿನಿಯರ್ ಅಂತ ಊರು ತುಂಬ ಮೆರ್ದಾಡಳಂತೆ. ಇವಾಗ ಅಕ್ಕಿ ಹಿಂಗಾಗಿ ಕತಿ. ಅಯ್ಯೋ ಶಿವನಿ, ನಿಮ್ಮ ಏನು ಮದುವೆ ಆಗಿರೋದು? ನಾನು ಅಲ್ಗೂ ಹನ್ನೊಂದಿನ ನೋಡಿದೆ, ಅವಳು ಇವ್ನು ನಮ್ಮೂರನಾಗ್ಯವನೇ, ಸಣ್ಣಾಗ್ಯವನೇ ಅನ್ಕಂಡೆ. ನಾನು ಅಲ್ಗೂ ನೋಡಿ ಮಾತಾಡ್ಸೋಣ ಅನ್ಕಂಡೆ. ಅದೇ ಹೋದ ಅವನ ಯಾರು ಅಂತ ನಾನು ತಿರುಗಿ ಸುಮ್ಮನೆ. ಯಾರಪ್ಪ ಇವನು, ನಾವು ನೋಡಿಲ್ಲ ಏನಿಲ್ಲ ಬಿಡತ್ತೆ, ಹೆಂಗೆ ಮಾತಾಡ್ಸೋಣ ಅಂತ ಹೇಳಿ ಸುಮ್ಮನೆ. ಹೇಳ್ಬೋದಮ್ಮ, ಅವಕ್ಕ ಹೇಳಿರಿ ಬೇಜಾರು ಮಾಡ್ಕೊಂಬತ್ತ ಅವಕ್ಕ ಅಲ್ಲಿ ಬಿಟ್ಟಾಕೈತಿ ಅವನ್ನ. ಅದಕ್ಕೇನೆ ಅತ್ತ ಯಾರು ಅವ್ನು ಸವಾಸನೆ ಬೇಡ, ಹಿಂಗೆ ಕುಡ್ಕೊಂಡು ಸವಾಸ ಅಂತೇಳಿ ಬಿಟ್ಟಾಕೈತೆ ಅವಕ್ಕ, ಬಿಟ್ಟೈತೆ ಆಲೆ. ಇಲ್ಲ ಕರೆಸ್ಬೇಕು ಅಕ್ಕನ ಕರೆಸಿ ಇವಳಿಗೆ ಬುದ್ಧಿ ಕಲಿಸ್ಬೇಕು. ಮುಂದಾಗಿ ನೀನು ಹೆಂಗೆ ಮದುವೆ ಅದೇ ನಾನಿನ್ನ ಇದ್ದಂಗೆನೆ ಇವಳಿಗೆ ಗೊತ್ತಾಗಬೇಕು. ನಮ್ಮ ನಾದ್ನಿಗೆ ನಮಗೆಲ್ಲ ಎಷ್ಟು ಮರ್ಯಾದೆ ತೆಗ್ದು ಓದ್ಲು ರೀತಾ ಅವಳು. ಇಲ್ಲಿ ಲಕ್ಷ್ಮಂಟಿ ಮನೆಗೆ ಎಷ್ಟು ಚೆನ್ನಾಗಿರ್ಬೋದಾಯ್ತು, ಒಳ್ಳೆ ಮನೆ ಮದುವೆ ಆಗಿದ್ಲು. ನಾಳೆ ಬಿಡಪ್ಪ ಆಗೋದಾಗೋಳೆ, ಒಳ್ಳೆ ಹುಡುಗನೇ ಲವ್ ಮಾಡಿ ಆಗೋಳೆ ಅನ್ಕೊಂಡ್ವಿ. ಎಷ್ಟು ಚೆನ್ನಾಗಿರೋ ಅಂತ ಮನೆಯನ್ನ ಕಾಲಾಗ ಓದ್ಕೊಂಡು ಇವತ್ತು ಹೋಗಂತ ಮದುವೆ ಆಗೋದು ಏನು ಬಂದಿತ್ತು? ಅವಳಿಗೆ ಅರ್ಥ ಆಗಬೇಕು. ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪ, ನಾನಾಗಿ ನನ್ನ ಜೀವನ ಹಾಳು ಮಾಡ್ಕೊಂಡು ಬಿದ್ನಪ್ಪ. ಸ್ವಲ್ಪ ಹುಷಾರು ತಪ್ಪಿದ್ರೆ ಹೆಂಗಾಗುತ್ತಪ್ಪ ಅಂತೇಳಿ ಸ್ವಲ್ಪ ಅನುಭವಿಸ್ಬೇಕು. ಅನುಭವಿಸಿ ಚೆನ್ನಾಗಿ ಅಯ್ಯನ್ಬೇಕು. ಅಯ್ಯಂದಾಗ ಎಲ್ಲರ ಬೆಲೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಕರೆಸ್ಲೇಬೇಕು ಆ ಅಕ್ಕಯ್ಯನಿಲ್ಲಿಗೆ. ಯಾತು ಹಿಂಗೆ ಮಾತಾಡ್ತೀರಿ ಗೀತಮ್ಮ ಶಾರದಮ್ಮ? ಮಂಟಿ ಇವಾಗ ಅವ್ನು ಇಂಜಿನಿಯರ್ದು ಅಲ್ಲೇ ಮದುವೆ ಆಗೈತಿ. ಅವ್ನು ಇಂಜಿನಿಯರ್ ಅಲ್ಲ ಏನಿಲ್ಲ, ಅವ್ನು ಬೇರೆ ಯಾವುದೋ ಕೆಲ್ಸಕ್ಕೆ ಹೋಗ್ತಾನೆ, ಅಲ್ಲಿ ಯಾವುದೋ ಕಸ ತೆಗ್ದಾಕಕ್ಕೆ. ಅದು ಇವಾಗ ಒಂದು ದಿವಸ ಹೋಗೋದು, ಒಂದು 3 ದಿವಸ 4 ದಿವಸ ಕುಡ್ದು ಮಣಿಕೆಂಬದು. ಕೆಲ್ಸಕ್ಕೂ ಹೋಗ್ತಾನೆ, ಹೋಗೋದಂತೇನು ಹೋಗ್ದಂಗೇನಿರಲ್ಲ, ಕೆಲ್ಸಕ್ಕೇನು ಹೋಗ್ತಾನೆ. ಆದ್ರೆ ಕುಡ್ದು ಮೊನ್ನೆ ಕೊಚ್ಚೆಗೆಲ್ಲ ಉಲ್ಡಾಡ್ಕೊಂಡು ಬಂದಿದ್ದ. ಇವಾಗ ಅಲ್ಲೇ ಅವಳು ಬಸ್ರಿ ಎಂಬುದು ಗೊತ್ತಾತಲ್ಲ ಬಿಡು, ಹೆಂಗೂ ಬಿಟ್ಟು ಹೋಗಲ್ಲ, ನಿನ್ನ ಮಕ್ಕಳಾಗೆ ವಾಲೇನಿ ಅಂಬಂಗೆ. ಅದಕ್ಕೇನೆ ಇವಾಗ ಅವನು ಮದುವೆ ಆಗ್ಯವನಂತೆ. ಇವ್ರು ದೂಡೆ ಅಂತೆ ಗೊಂಬೆಲ್ಲರೂರು. ಅದಕ್ಕೇನೆ ಬಂದು ಮಾತಾಡ್ಸಿ ಇವ್ರು ಗೊಂಬೆಲ್ಲ. ಅದಕ್ಕೆ ನಾನು ಅದೇ ಹೋಗ್ಬಿಟ್ಟ. ನಾನು ಇರೋದಿಲ್ಲ, ನನಗೇನೋ ಕೆಲಸ ಐತೆ ಅಂತ ಅದೇ ಹೋಗ್ಬಿಟ್ಟ ಅವನು.
ಅದಕ್ಕೆ ಸಣ್ಣಪ್ಪ ಅಂತ ಅವನ ಹೆಸರು. ಇಲ್ಲಿ ಸಕಲೇಶ್ ಅಂತೇಳಿ ಸುಳ್ಳು ಹೇಳ್ಬಿಟ್ಟವನಿ. ಅದಕ್ಕೇನೆ ಅಯ್ಯಮ್ಮ ಪಾಪ ಒಂದು ಹೆಣ್ಣು ಒಂದು ಗಂಡ ಅಂತೆ ಅವ್ರ ಅಮ್ಮೇರ ಮನೆಯಾಗೆ ಐತಂತೆ, ಇಂಥ ಅವ್ನು ಕಟ್ಕೊಂಡು ಇವ್ನು ಸವಾಸ ಬೇಡ ಅಂತೇಳಿ ಅಯ್ಯಮ್ಮ ಎಲ್ಲನ ಹೋಗ್ಲೇಳು ಅಂತ ಮನೆಗೆ ಬಿಡಿಸ್ಕೊಂಬಲ್ವಂತ ಅಲ್ಲಿ 2 ವರ್ಷ ಅಂತ ಬಿಟ್ಟು ಅದಕ್ಕೇನೆ ಅಯ್ಯಮ್ಮನ ಕರೆಸ್ಬೇಕು. ಕರ್ಸಿರೇನೆ ಇದು ನೆಟ್ಕಾಗೋದು. ಇವಳಿಗೂ ಗೊತ್ತಾಗಬೇಕಲ್ಲ, ಗೊತ್ತಾಗಿ ನೋಡಪ್ಪ ಹೆಂಗೆ ಮೋಸ ಮಾಡ್ತಾರೆ ಅಂತ ಜನ ಇರ್ತಾರೆ, ನಮಗೆ ಮೈಯಲ್ಲೇ ಎಚ್ಚರಿಕೆಯಿಂದ ಇರಬೇಕು. ಹೆಣ್ಮಕ್ಳು ಯಾವ ರೀತಿ ಯಾವಾಗ ಬೇಕಾದ್ರೂ ಹೆಂಗೆ ಮೋಸ ಆಗ್ಬೋದು ಅಂತೇಳಿ ಇವಳಿಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಒಳ್ಳೆ ಒಂಥರ ಮೆಂಟ್ಲು ಥರ ಆಡುತ್ತೆ, ಸಣ್ಣ ಮಕ್ಳ ಥರ ಆಡುತ್ತೆ. ಇದಕ್ಕೊಂದು ಸ್ವಲ್ಪ ಬುದ್ಧಿ ಬರಬೇಕಂದ್ರೆ ಇದನ್ನೆಲ್ಲ ತಿಳಿಪಡಿಸ್ಬೇಕು, ಇದನ್ನೆಲ್ಲ ನಾವು ಗೊತ್ತಾಗಬೇಕು. ಇದೆಲ್ಲ ಗೊತ್ತಾದ್ರೇ ಕಣ್ ಲಕ್ಷ್ಮಂಟಿ, ಅದಕ್ಕೇ ಕರೆಸ್ರಿ ಅಂತ ಹೇಳ್ತಾ ಇದ್ದೀನಿ. ಅದೇ ನಾವೇ ಯಾರು ಹೋಗಲ್ಲಮ್ಮ. ಇವಾಗ ಬೇರೆ ನಮ್ಮ ಅಯ್ಯಪ್ಪಕ್ಕೂ ಎಲ್ಗೋ ಅಂಗಡಿ ತಕೋತು, ಇವರು ಕುರಿಯಕ್ಕೆ ಹೋಗ್ತಾರೆ. ನಮ್ಮ ಅಪ್ಪನೂ ನಮ್ಮ ಅಮ್ಮಯ್ಯ ಅವರೆಲ್ಲನ ನಮ್ಮ ಅಮ್ಮನೂ ಕುರಿಯಕ್ಕೆ ಹೋಗುತ್ತೆ. ನಮ್ಮ ಗಂಬೆಲಿನೇ ನಾನು ನೋಡ್ಕೊಂಡು ಇಲ್ಲೇ ಇರುತ್ತೆ. ಎಲ್ಲೂ ಹೋಗಲ್ಲಮ್ಮ ಯಾರು. ಇವಾಗ ಒಂದಿನದ ಮಟ್ಟಿಗೆ ಬಂದರೆ ತೀರಾ ಹೋಗಿ ಬರ್ಬೋದು ಅಲ್ವೇನು ಲಕ್ಷ್ಮಂಟಿ, ಹೋಗಿ ಬರ್ಬೇಕಲ್ವೇ? ಕರ್ಕೊಂಬರ್ಬೇಕು ನೋಡಿ. ಅವಳಿವ ಮಕ್ಳು ಇರೋಳು, ಅವಳು ಏಟೈ ಅಂತಾಳೆ, ಇವಳೆಲ್ಲ ದುಡ್ಡು ಕಿತ್ಕೊಂಡು ನೋಡಿ ಅಂತಾಳೆ. ದುಡ್ಡು ಕೊಡೋಕ್ಕೆ ಅವಳಿಗೆ ಲೆವೆಲ್ಲೇ ಬೇರೆ ಆಗುತ್ತೆ. ದುಡ್ಡು ಏನೇ ಬಿಡು ನನ್ನ ಗಂಡು ದುಡ್ಡು ಕೊಡ್ತಾನೆ ಅಂತ ಹೇಳಿ ಇವಾಗ ಅವಳು ಲೆವೆಲ್ಲೇ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಮದುವೆ ಆಗೈತೆ ಅಂಬೋದೊಂದು ಗೊತ್ತಾಗ್ಬಿಟ್ರೆ ಇನ್ನೂ ಒಂದು ಸ್ವಲ್ಪ ಅವಳು ಬೈವಾಗಿರ್ತಾಳೆ. ಅವಳಿಗೆ ಒಂದು ಬೈ ಬರ್ಬೇಕಂದ್ರೆ ಮದುವೆ ಆಗೈತೆ ಅವನು ಅಂತ ಗೊತ್ತಾಗ್ಬೇಕು, ಅವಾಗಲೇ ನಯ ಬೈದಾಗಿರೋದು. ಮೇರಿತಾ ಇದ್ಲು, ಮೇರಿಲಿ ಅದು ಎಷ್ಟು ಮೇರಿತಾಳೆ ಮೇರಿಲಿ. ಅಕ್ಕಿ ತರಕ್ಕೆ ಹೋಗ್ಬೇಕಮ್ಮ, ಅಕ್ಕಿ ತಂದಿಲ್ಲ ಸೊಸೈಟಿಗೆ ಹಾಲು ಎತ್ತಿ ಬಂದೇವಂತೆ. ಅಕ್ಕಿ ಹಂಗೆ ಅಕ್ಕಿ ತಗೊಂಡು ಬೋಯ್ತೀನಿ. ಹೋಗಿ ಎಲ್ಲ ಅಕ್ಕಗೆ ಹೇಳಿ ಬರತ್ತೀನಿ, ಹೋಗಿ ಬರೋಣ ರೀತಾ. ಸರಿ ಆಯಿತು, ಹಂಗೆ ಹೋಗಿ ತಗೊಂಡು ಬಾ. ಹೋಗಿ ಹೇಳಿ. ಇಲ್ಲೋಡು ಬಾ, ಹಿಂಗೆ ಮಾಡವ್ನೆ ಅವ್ನು ಅಲ್ಲಿಂದಾನೆ ತೀಡ್ತಾ ಕರ್ಕೊಂಬ ಅಂತ ಹೇಳು. ಸರಿಯಾಗಿ ಬಂದು ಸರಿಯಾಗಿ ಗಂಡೆ ತಂದು ತೀಡ್ಬೇಕಿಂತ ನನ್ನ ಮಕ್ಳಿಗೆಲ್ಲ. ಅಲ್ಲ ಹೆಂಡತಿ ಮಕ್ಳು ಇದ್ದಂಗೆನೆ, ಹೆಂಡತಿ ಮಕ್ಳು ತಂಗೆ ನಾವೇ ಇರೋಕ್ಕಾಗ್ದಲೇ ಬಂದು ಇಲ್ಲಿ ಇಂಥ ಅವತಾರಗಳು ಮಾಡೋದು ಏನು ಬೇಕಾಗಿತ್ತು? ಇಂಥವ್ರೊಬ್ರು ಇರ್ತಾರೆ ಅಂತರ್ಗಂತರ ಜೊತೆ ಆಗ್ಬಿಟ್ರಿ ಪ್ರಪಂಚ ಉದ್ದಾರನೆ. ಇವಳು ಸುಸಿನೂ ಇಂತಾಳೇನೆ ಅವನು ಅಂತಾನು ಹೆಂಡ್ತಿನ ಬಿಟ್ಟು ನೋಡು ಹುಡುಗರು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಅಂತೀರ. ಎಂಥ ಸೆನಕ್ಕಿರ್ಬೋದಮ್ಮ. ಮೂಲಸ್ಮಕಯ್ಯ 2 ಹುಡುಗರು ಎಂಥ ಸೆನಕ ಇದಾವೆ. ಅವು ಹೆಣ್ಣು ಹುಡುಗಿ ಅಂತೂ ಬಿಡು ಈರೈನಾಗೈತಿ, ಗಂಡು ಹುಡುಗನೂ ಹಂಗೆ ಐತೆ ಬಿಡು. ಎಂಥ ಸೆನಕ ಇದೆ, ಹುಡುಗರು ಅಂತೂ ಕೈ ತೊಳೆದು ಮುಟ್ಬೇಕು ಅಂತ ಸೆನಕ ಇದ್ದಾವೆ. ಅಯ್ಯೋ ನನ್ನ ಮಗಂತ ಪಾಪ ಅಯ್ಯಮ್ಮಂತೂ ಬೋಲ್ ಅಯ್ಯಂಬತ್ಕಂಡ 4 ಸೀಮೆ ಹಸ ಕಟ್ಕೊಂಡೈತೆ ಪಾಪ, ಬೋಲ್ ಅಯ್ಯಂಬುತ್ತೆ. ಸಗಣಿ ಬಾಸಾಕೋದು, ಹಾಲು ಕರೆಯೋದು, ಸೀಮೆ ಮೈ ತೊಳೆಯೋದು, ಹೊಲ್ದಾಗೇನೆ ಒಂದು ಈಟು ಮನೆ ಮಾಡ್ಕೊಂಡವ್ರು. ಒಂದು ರೂಮು, ಹಾಲು ಅಡುಗೆ ಮನೆ, ಹಿಂಗೆ ಒಂದು ಈಟು ಐತೆ. ಮುಂದಕ್ಕೆ ಒಂದಿಟ್ಟು ಸಪ್ರ ಹಾಕ್ಕೊಂಡು ಸೀಮೆಸ್ಗಳು ಕಟ್ಕೊಂಡು ಇದ್ದಾರೆ. ತಾಯಿ ಮಗಳು ಇಬ್ಬರಳೂ ಇದ್ದಾರೆ. ಅವ್ರ ಅಪ್ಪ ಇಲ್ಲ, ಏನಿಲ್ಲ, ಅಣ್ಣ ತಮ್ಮಗಳು ಇಲ್ಲ. ಊರಾಗ ಅವರು ಇದ್ದಾರೆ, ಅವರು ಸೇರಲ್ಲ. ಅವರು ಅಣ್ಣ ತಮ್ಮಳಿಗೆ ಒಬ್ಬೊಬ್ರು ಒಂದೊಂಥರ ಕೇಳಲ್ಲ, ಅವರು ಸೇರಲ್ಲ. ಬೋಲ್ ಕಷ್ಟ ಬೀಳೋದು ಕಣ ಪಾಪ. ಈ ನನ್ನ ಮಗ ಇಪ್ಪಟ್ಟಿಗೆ ಸಂಬಳ ತಗೊಂಡ್ರು ಅವಾಗಲೇ ಟಿಪ್ಸ್ ಬೇರೆ ಸಿಗುತ್ತಂತೆ. ಯಾಕ ಉಳ್ಸೋದೇ ಇಲ್ಲ, ಬರೀ ಕುಡ್ದು ಕೇಕ್ ಹಾಕ್ತಾನೆ. ಇಂಥ ನನ್ನ ಮಕ್ಕಳಿಗೆಲ್ಲ ಕೆಲಸ ಕೊಡಬಾರ್ದು. ಕೆಲಸದಿಂದ ತೆಗ್ದಾಕ್ಬೇಕು. ಹೋಗಿ ಕಂಪ್ಲೇಂಟ್ ಮಾಡಿ ಕೆಲಸದಿಂದ ತೆಗ್ದಾಕ್ರಿ ಏನಬೇಕು. ಕೆಲಸದಿಂದ ತೆಗ್ದಾಕ್ಸಿರೇನೆ ಅವಾಗ ಕೈಯಾಗ ದುಡ್ಡಿರಲ್ವಲ್ಲ, ಅವಾಗ ಹೆಂಡ್ತಿ ಹೇಳ್ದಂಗೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡಿರ್ತಾರೆ. ಕೆಲಸದಿಂದ ತೆಗ್ದಾಕಿಸ್ಬೇಕಿಂತ ನನ್ನ ಮಕ್ಕಳನ್ನೆಲ್ಲನ ಕೆಲಸದಿಂದ ತೆಗ್ದಾಕ್ಸಿರೇನೆ ನೆಟ್ಕಾಗೋದಿದ್ದು. ನೋಡ ಪಾಪ ಯೋಟ ಎಂಬನ ಸೀಮೆಸ ಕಟ್ಕೊಂಡು ಯೋಟ ಪಜಿಟ್ ಬೀಳ್ಕೊಂಡು ಮತ್ತೆ ಇವಾಗ ಇವನಿಗೂ ಬುದ್ಧಿ ಕಲಿಸ್ಬೇಕು, ಅವಳಿಗೂ ಬುದ್ಧಿ ಕಲಿಸ್ಬೇಕಂದ್ರೆ ಈ ಕಲಕೈನಿಲಿ ಕಾಸಿದ್ರೇನೆ. ಕಲಕೈಲಿ ಬಂದ್ರೇನೆ ಚೆನ್ನಾಗಿರೋದು. ಈ ಸುಸಿಗೆ ಬುದ್ಧಿ ಕಲಿಸ್ಬೇಕಂತಂದರೆ ಇಲ್ಲಿಗೆ ಆ ಕಲಕ ಬರಲೇಬೇಕು. ಕಲಕ ಬಂದು ಈ ಸುಸುಗೆ ಆ ವಿಷಯ ಗೊತ್ತಾಗಲೇಬೇಕು. ಇವಳಿಗೆ ಬುದ್ಧಿ ಬರ್ಬೇಕಂತಂದ್ರೆ ಇದೆಲ್ಲ ಗೊತ್ತಾದ್ರೇನೆ. ಇಲ್ಲ ಅಂತಂದರೆ ಅವಳು ಇನ್ನೂ ಹಿಡಿಯೋಕ್ಕಾಗಲ್ಲ. ಹೆಂಗೆ ಆಡ್ತಾಳೆ. ಬೆಳಿಗ್ಗೆ ಸ್ವಲ್ಪ ದುಡ್ಡು ತಗೊಂಬಂದು ಕೊಟ್ಟ, ಅಯ್ಯೋ ನನ್ನ ಗಂಡ ಇಂಜಿನಿಯರ್ ಅಲ್ಲ ಅಂದರೂ ಪರವಾಗಿಲ್ಲ, ಕುಡ್ಕಾದ್ರೂ ಪರವಾಗಿಲ್ಲ, ನಾನು ಇಷ್ಟೊಂದು ದುಡ್ಡು ತಂದು ಕೊಡ್ತಾನಲ್ಲ ಅಂತ ಹೇಳಿ ಏನೋ ಅಲ್ಪ ಸ್ವಲ್ಪ ದುಡ್ಡು ಸಿಕ್ಕಿಬಿಟ್ರೆ ಅವಳು ಲೆವೆಲ್ಲೇ ಬೇರೆ. ಅದಕ್ಕೆ ಮತ್ತೆ ಆ ಅಕ್ಕಾಗ ಇವಾಗ ಕರೆಸ್ಬಿಟ್ರೆ ಸರಿ ಹೋಗುತ್ತಿದ್ದಲ್ಲನ. ಪಾಪ ಅವರು ಕಷ್ಟಪಡ್ತಾ ಇದ್ದಾರಂತೆ. ಇವಳು ನೋಡಿದ್ರೆ ಇವಣ್ಣ ದುಡ್ದು ಹಿಂಗೆ ಕಳೀತಾ ಇದ್ದಾನೆ ನೋಡ್ರಿ. ಹೆಂಡತಿ ಮಕ್ಕಳು ಕಷ್ಟಪಡ್ತಾ ಇರಬೇಕು, ಇವ್ನು ಹಿಂಗೆ ಮಜಾ ಮಾಡಿಕೊಂಡು ಬೇಕಾದವ್ರಿಗೆ ಇಂಜಿನಿಯರು ಹಂಗೆ ಹಿಂಗೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಹಿಂಗೆ ಓಡಾಡ್ಕೊಂಡು ಇರ್ತಾನೆ. ಇವನು ಮಜವಾಗಿ ಯಾವುದು ಚಿಂತೆ ಇರಲ್ಲ, ಸುಳ್ಳು ಹೇಳ್ಕೊಂಡು ಹಿಂಗಿರ್ತಾನೆ ನೋಡ್ರಿ. ಎಂತೆಂಥವ್ರು ಇದ್ದಾರೆ ಅಂತ ಹೇಳಿ ನೋಡ್ತಾ ಇರ್ರಿ. ನನಗೆ ಓದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.